ನಮಸ್ಕಾರ ವೀಕ್ಷಕರೇ, ಮೆಂಟು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ರೇಪಿಸ್ಟ್ಗಳ ಶಿಕ್ಷಿಸಲು ಬಂಗಾಳದಲ್ಲಿ ಕಠಿಣ ಮಸೂದೆಯೊಂದನ್ನು ಜಾರಿ ಮಾಡಿದ್ದಾರೆ. ಮೊನ್ನೆಯಷ್ಟೇ ಒಂದು ವೈದ್ಯ ಮೇಲೆ ಅತ್ಯಾಚಾರ ಹಾಗೂ ಹತ್ಯೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು, ಎಲ್ಲರನ್ನೂ ಸಹ ಬೆಚ್ಚಿ ಬೀಳಿಸಿತು. ಈ ಪ್ರಕರಣ ಆದ ನಂತರ ಈಗ ಬಂಗಾಳದಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣಗಳಿಗೆ ಅತಿ ಹೆಚ್ಚಿನ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ಮಸೂದೆಯನ್ನು ಜಾರಿ ಮಾಡಿದೆ. ನಮಗೆಲ್ರಿಗೂ ಗೊತ್ತಿರುವ ಹಾಗೆ ವೈದ್ಯ ವಿದ್ಯಾರ್ಥಿಗಳು ಸೇರಿದಂತೆ ರಾಜ್ಯಾದ್ಯಂತ ಹಲವಾರು ಸಂಘಟನೆಗಳು ಸಹ ಸೇರಿದಂತೆ ಈ ಒಂದು ಪ್ರಕರಣದಲ್ಲಿ ಪ್ರತಿಭಟನೆಗಳನ್ನು ಸಹ ಮಾಡಿದರು. ಆದರೂ ಸಹ ಎಲ್ಲೋ ಒಂದು ಕಡೆ ಈ ಭಾಗದಲ್ಲೂ ಸಹ ಹೆಚ್ಚಾಗ್ತಾ ಇದೆ ಈ ಒಂದು ಪ್ರಕರಣಗಳು. ಅತ್ಯಾಚಾರ ಆಗಿರ್ಬೋದು, ಹತ್ಯೆ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ಇದೆ. ಈ ಒಂದು ಭಾಗದಲ್ಲೇ ಅಂತಲ್ಲ, ಪ್ರತಿಯೊಂದು ಭಾಗದಲ್ಲೂ ಸಹ ಹೆಣ್ಣಿನ ಮೇಲೆ ಪ್ರತಿಯೊಂದು ದಿನಕ್ಕೂ ಒಂದೊಂದು ಈ ರೀತಿಯಾದಂತಹ ಪ್ರಕರಣಗಳು ನಾವು ನೋಡ್ತಾನೆ ಇದ್ದೀವಿ. ಅತ್ಯಾಚಾರ, ಶೋಷಣೆ ಈ ರೀತಿಯಾಗಿ ಜರುಗ್ತಾನೆ ಇದೆ. ಈ ಒಂದು ವಿಚಾರವಾಗಿ ಬಂಗಾಳದಲ್ಲಿ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅಂತ ಮಂಡಿಸಿದ್ದಾರೆ. ಯಾವ ಅಪರಾಧ ಮಾಡಿದ್ರೆ ಏನೇನು ಶಿಕ್ಷೆ ಆಗುತ್ತೆ ಅಂತ ನಾವು ನೋಡೋದಾದರೆ, ಅತ್ಯಾಚಾರ ಸಂತ್ರಸ್ತೆ ಯಾರ ಮೇಲೆ ಅತ್ಯಾಚಾರ ಆಗಿರುತ್ತೆ, ಆಕೆ ಏನಾದರೂ ಒಂದು ವೇಳೆ ಸಾವಾದರೆ ಅಥವಾ ಬ್ರೈನ್ ಡೆಡ್ ಆದರೆ, ಅಂದರೆ ಕೋಮಾ ಸ್ಥಿತಿಗೆ ಆಕೆ ಏನಾದರೂ ತಲುಪಿದ್ರೆ ಆಗ ಕೇಂದ್ರದಲ್ಲಿರುವಂತಹ ಕಾನೂನು 20 ವರ್ಷ ಜೈಲು, ಜೀವಾವಧಿ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ ಅನ್ನೋದಿದೆ. ಇನ್ನು ಬಂಗಾಳದಲ್ಲಿ ಮಸೂದೆ ಆಗಿರುವಂತಹ ಪ್ರಕರಣ, ಈ ರೀತಿಯಾದಂತಹ ಪ್ರಕರಣಗಳಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಅಂತ ನಾವು ನೋಡೋದಾದರೆ, ಕಡ್ಡಾಯವಾಗಿ ಮರಣದಂಡನೆಯನ್ನೇ ಕೊಡಲೇಬೇಕು. ಅಂದರೆ ಆಕೆಯ ಸಾವಾದರೆ ಅಥವಾ ಕೋಮಾಗೋದಂತಹ ಪರಿಸ್ಥಿತಿ ಉಂಟಾದರೆ ಆ ಆರೋಪಿಗೆ ಮರಣದಂಡನೆಯನ್ನು ಕೊಡಲೇಬೇಕು ಅನ್ನೋ ರೀತಿಯಾಗಿ ಮಂಡಿಸಿದ್ದಾರೆ. ಇನ್ನು ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ ಎಸಗಿದ್ರೂ ಕೂಡ ಕೇಂದ್ರದಲ್ಲಿರುವಂತಹ 10 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ. ಬಂಗಾಳದಲ್ಲಿ ಯಾವ ರೀತಿಯಾಗಿದೆ ಅಂದರೆ, ಜೀವನ ಪೂರ್ತಿ ಜೈಲು ಅಥವಾ ಗಲ್ಲು ಶಿಕ್ಷೆ. ಜೀವನ ಪೂರ್ತಿ ಆತ ಬದುಕಿರುವವರೆಗೂ ಜೈಲು ಶಿಕ್ಷೆ ಅನುಭವಿಸ್ಬೇಕು. ಫೆರೋಲ್ ಇರೋಲ್ಲ, ಅಂದರೆ ಬೇಲ್ ಸಹ ಸಿಗೋದಿಲ್ಲ. ಆ ರೀತಿಯಾದಂತಹ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ಚಾಮುಂಡಿ ಬೆಟ್ಟದಲ್ಲಿ ಗುಟ್ಕಾ, ಪ್ಲಾಸ್ಟಿಕ್ ಮತ್ತು ಇದೆಲ್ಲವನ್ನು ನಿಷೇಧಿಸಿದ್ದಾರೆ CM ಸಿದ್ದರಾಮಯ್ಯ ಅವರು. ಮೊನ್ನೆ ನಡೆದಂತಹ ಸಭೆಯಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಡೆದಂತಹ ಸಭೆ, ಆ ಸಭೆಯಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಬೇಕು ಅನ್ನೋ ವಿಚಾರವಾಗಿ ಗುಟ್ಕಾ, ಮದ್ಯ, ಸಿಗರೇಟ್ ಇದೆಲ್ಲವನ್ನು ನಿಷೇಧಿಸಿ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಬೇಕು ಈ ಪ್ರದೇಶವನ್ನು. ಅಂದರೆ ಚಾಮುಂಡಿ ಬೆಟ್ಟ, ಮೈಸೂರು ಏನಿದೆ ಆ ಭಾಗದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಅನ್ನೋ ವಿಚಾರವಾಗಿ CM ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದೇ ವೇಳೆಯಲ್ಲಿ ಅಲ್ಲಿನ ಅಧಿಕಾರಿಗಳ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಸುಮಾರು 23 ದೇಗುಲಗಳಿಗೆ ಅಭಿವೃದ್ಧಿಪಡಿಸಬೇಕು. ಇದಕ್ಕಾಗಿ ಯಾವ ರೀತಿಯಾದಂತಹ ಅಭಿವೃದ್ಧಿ ಪಡಿಸಬೇಕು, ಅದಕ್ಕೆ ಮಾಸ್ಟರ್ ಪ್ಲ್ಯಾನ್ ಏನಿದೆ ಅದನ್ನು ಈಗಾಗಲೇ ರೆಡಿ ಮಾಡಿ ಅನ್ನೋ ವಿಚಾರವಾಗಿ ಸಹ ಸೂಚಿಸಿದ್ದಾರೆ. ಈ ವಿಚಾರ ಅವರು ಸೂಚನೆ ಕೊಟ್ಟಿದ್ದಾರೆ, ಅದನ್ನು ಯಾರು ಪಾಲಿಸೋದಿಲ್ಲ, ಅಲ್ಲಿನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರಲ್ವ, ಅವ್ರು ಏನಾದರೂ ಇದನ್ನು ಮಿಸ್ಗೈಡ್ ಅಂದರೆ ಅಯ್ಯೋ ಮಾಡಿದ್ರಾಯ್ತು ಬಿಡು, ಈ ರೀತಿಯಾದಂತಹ ನೆಗ್ಲಿಜೆನ್ಸಿ ನಡಿಬಾರ್ದು. ಒಂದು ವೇಳೆ ನಡೆದ್ರೆ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೀನಿ ಅಂತ ಸಹ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಅಲ್ಲಿನ ರಾಜವಂಶಸ್ಥರಾದಂತಹ ಯದುವೀರ್, ನಮಗೆಲ್ರಿಗೂ ಗೊತ್ತಿರುವಂತಹ ವಿಚಾರ, ಇವರು ಸಭೆಗೆ ಗೈರಾಗಿದ್ದರು. ಮೈಸೂರಲ್ಲಿ ನಡೆದಂತಹ ಸಭೆಗೆ ಗೈರಾಗಿದ್ದರು. ಈ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಮಾತನಾಡಿದಂತಹ ಯದುವೀರ್ ಅವರು, ಈ ಪ್ರಕರಣ ನ್ಯಾಯಾಲಯದಲ್ಲಿ ಇದೆ, ಹಾಗಾಗಿ ಆ ಮಧ್ಯ ಸಭೆ ನಡೆಸೋದು ತಪ್ಪು, ಹಾಗಾಗಿ ನಾನು ಈ ಸಭೆಗೆ ಹೋಗಿಲ್ಲ. ಚಾಮುಂಡಿ ಬೆಟ್ಟದ ಉಪಸ್ಥಿತಿ ಏನಿದೆ ಅದು ನಮ್ಮದು, ಅದರ ಒಡೆತನ, ಅದರ ಹಕ್ಕು ಏನಿದ್ರು ನಮ್ಮದು, ಹಾಗಾಗಿ ನಾವು ಯಾವತ್ತೂ ಸಹ ಇದನ್ನು ಬಿಟ್ಕೊಡೋದಿಲ್ಲ ಸರ್ಕಾರಕ್ಕೆ ಅನ್ನೋ ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಯದುವೀರ್ ಅವರು ಕೂಡ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಡೆಂಗ್ಯೂ ಸಾಂಕ್ರಾಮಿಕ ರೋಗ ಸರ್ಕಾರ ಘೋಷಣೆ ಮಾಡಿದೆ. ಈಗಾಗಲೇ ರಾಜ್ಯದಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಇದ್ದಾವೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಯಾವ ಭಾಗದಲ್ಲೂ ನೋಡಿದ್ರು ಈಗಾಗಲೇ ಡೆಂಗ್ಯೂ ಅನ್ನೋ ರೀತಿ ಆಗ್ತಾ ಇದೆ.
ಹೆಚ್ಚಾಗ್ತಾ ಹೋಗ್ತಾ ಇದೆ. ಬರ್ತಾ ಬರ್ತಾ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗಿದೆ, ಹೆಮ್ಮರವಾಗಿ ಬೆಳ್ಕೊಳ್ತಾ ಇದೆ ಈ ಡೆಂಗ್ಯೂ ಅನ್ನೋ ಪ್ರಕರಣ. ಈ ಒಂದು ವಿಚಾರವಾಗಿ ಸೊಳ್ಳೆ ನಿಯಂತ್ರಣಕ್ಕೆ ಏನೇನೋ ಒಂದು ಫೆಸಿಲಿಟೀಸ್ ಬೇಕು ಅದನ್ನು ಮಾಡ್ತೀವಿ, ಮಾಡೋದಕ್ಕೆ ಒಂದು ಸಚಿವರು ದಿನೇಶ್ ಗುಂಡೂರಾವ್ ಅವರು ಸಹ ತಿಳಿಸಿದ್ದಾರೆ. ಮತ್ತು ಸಾರ್ವಜನಿಕರಿಗೆ ಈ ಸೊಳ್ಳೆ ನಿಯಂತ್ರಣವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋ ವಿಚಾರವಾಗಿ ಸಾರ್ವಜನಿಕರಿಗೆ ಗೈಡ್ಲೈನ್ಸ್ ಅಂದರೆ ಇದರ ಮಾಹಿತಿಯನ್ನು ಕೊಡುವ ಕಾರ್ಯಕ್ರಮಗಳನ್ನು ಸಹ ನಾವು ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಈವರೆಗೂ ಡೆಂಗ್ಯೂ ಪ್ರಕರಣ ಎಷ್ಟಿದೆ ಅಂತ ನಾವು ನೋಡೋದಾದರೆ 25,589 ಪ್ರಕರಣಗಳಿದೆ. ಇದರಲ್ಲಿ ಬೆಂಗಳೂರು ರಾಜ್ಯದಲ್ಲೇ ಈ ವರ್ಷ ಇಷ್ಟು ಪ್ರಕರಣ ವರದಿಯಾಗಿದೆ ಅಂದರೆ 25,580 ವರದಿಯಾಗಿದೆ. ಮತ್ತು ಪ್ರಸ್ತುತ ಈಗ 1,561 ಡೆಂಗ್ಯೂ ಪ್ರಕರಣಗಳು ಸಕ್ರಿಯವಾಗಿವೆ. ಅಂದರೆ ಹುಷಾರಾಗಿರುವಂಥವ್ರು ಅಷ್ಟು ಜನ ಇದ್ದರೆ, ಇನ್ನು ಇಷ್ಟು ಜನ ಈಗಲೂ ಸಹ ಡೆಂಗ್ಯೂಯಿಂದ ಬಳಲ್ತಿದ್ದಾರೆ. ಇದರಲ್ಲಿ 12 ಮಂದಿ ಸಾವು ಕೂಡ ಆಗಿದೆ ಈ ಒಂದು ಡೆಂಗ್ಯೂಯಿಂದ. ಇನ್ನು 24 ಗಂಟೆಗಳಲ್ಲಿ 5 ಜನ ಮಕ್ಕಳು ಸೇರಿದಂತೆ 181 ಮಂದಿಯಲ್ಲಿ ಡೆಂಗ್ಯೂ ಇರೋದು ಸಹ ದೃಢವಾಗ್ತಾ ಇದೆ. ದಿನೇ ದಿನೇ ರಾಜ್ಯದಲ್ಲಿ ಡೆಂಗ್ಯೂ ಹೆಚ್ಚಾಗ್ತಾ ಇದೆ. ನಾವೆಲ್ಲರೂ ಸಹ ಎಚ್ಚೆತ್ಕೊಂಡು ಡೆಂಗ್ಯೂ ಅಂದರೆ ಸೊಳ್ಳೆಯಿಂದ ಯಾವ ರೀತಿಯಾದಂತಹ ಸೇಫ್ಟಿಗಳು ಬೇಕು ಅದನ್ನು ನಾವೇ ನೋಡ್ಕೊಳ್ಬೇಕಾಗುತ್ತೆ. ಆದಷ್ಟು ಎಚ್ಚರಿಕೆಯಿಂದ ಇರಿ, ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೊಳ್ಳೋಣ, ಆರೋಗ್ಯದ ಕಡೆ ಗಮನ ಹರಿಸೋಣ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.